ಮೂರ್ನಾಲ್ಕು ದಿನದಿಂದ ಆಗ್ತಿರುವಂತ ಬೆಳವಣಿಗೆಯನ್ನ ಗಮನಿಸಿದ್ರೆ ಮಂಡ್ಯದಿಂದ ಮತ್ತೊಮ್ಮೆ ಲೋಕಸಭೆಗೆ ನಿಖಿಲ್ ಸ್ಪರ್ಧಿಸ್ತಾರಾ ಅನ್ನುವಂತ ಒಂದು ಬಲವಾದ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಕಳೆದ ಮೂರ್ನಾಲ್ಕು ದಿನದಿಂದಲೇ ಅಂತ ಕೇಳಿದ್ರೆ ಅದು ಕೂಡ ಉತ್ತರ ಇದೆ. ಮಂಡ್ಯಕ್ಕೆ HDK, ನಿಖಿಲ್, ಪುಟ್ಟರಾಜು ಮೂವರಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಈಗ ಹುಟ್ಟುಕೊಳ್ತಾ ಇರೋದು. ನಿಖಿಲ್ ಸ್ಪರ್ಧೆ ಮಾಡ್ಲಿ ಅಂತ ಕ್ಷೇತ್ರದ ನಾಯಕರಿಂದಲೇ ಒತ್ತಡ ಇದೆ. ಮೂರ್ನಾಲ್ಕು ದಿನಗಳ ಹಿಂದೆ ಒಂದು ಸಭೆಯನ್ನ ಮಾಡಿದ್ರು ಕುಮಾರಸ್ವಾಮಿ. ಅಲ್ಲಿವರೆಗೂ CS ಪುಟ್ಟರಾಜು ಹೆಸರೇ ಕೇಳಿ ಬರ್ತಿತ್ತು. ಬಟ್ ಆ ಸಭೆಯಲ್ಲಿ ಕುಮಾರಣ್ಣ ನಿಂತ್ಕೋಬೇಕು ಇಲ್ಲ ನಿಖಿಲ್ ಅಣ್ಣ ನಿಂತ್ಕೋಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು, ಕಣ್ಣೀರು ಹಾಕಿದ್ರು ಕೆಲವರು. ಆಗಿನಿಂದ ಒಂದಷ್ಟು ಬದಲಾವಣೆ ಆಗ್ತಾ ಇದೆ. ಕಳೆದ ಬಾರಿ ಸೋತಿದ್ರು, ಈ ಬಾರಿ ಗೆಲ್ಲಿಸ್ತೇವೆ ಅಂತ ನಾಯಕರುಗಳು ಹೇಳ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧಿಸಬೇಕು ಅಂತ ಆಗ್ರಹ ಹೆಚ್ಚಾಗಿದೆ. ಮಾರ್ಚ್ 25ಕ್ಕೆ HD ಕುಮಾರಸ್ವಾಮಿ ಅವರಿಂದ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗತ್ತೆ. ನಮ್ಮ ಕುಟುಂಬದಿಂದ ಯಾರೂ ನಿಂತ್ಕೊಳ್ಳಲ್ಲ, ಈ ಬಾರಿ ಎಲೆಕ್ಷನ್ಗೆ ಮಂಡ್ಯದಲ್ಲಿ ನಾವ್ ಯಾರು ಸ್ಪರ್ಧೆ ಮಾಡಲ್ಲ ಅಂತ ಕಡ್ಡಿ ತುಂಡಾದ ಹಾಗೆ ಕುಮಾರಸ್ವಾಮಿ ಅವರು ಹೇಳಿದ್ರು. CS ಪುಟ್ಟರಾಜು ಅವರೇ ಅಭ್ಯರ್ಥಿ ಅಂತ ಕೂಡ ಹೇಳ್ತಾ ಇದ್ರು. ಮೊನ್ನೆ ಒಂದು ಸಭೆ ನಡೆಯುತ್ತೆ ಮಂಡ್ಯದಲ್ಲಿ. ಆ ಸಭೆಯಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡ್ತಾರೆ ಕಾರ್ಯಕರ್ತರು. ನಮ್ ನಿಖಿಲ್ ಅಣ್ಣ ನಿಂತ್ಕೋಬೇಕು ಇಲ್ಲ ನೀವು ನಿಂತ್ಕೋಬೇಕು ಅಂತ ಪಟ್ಟು ಹಿಡಿದು ಕೂರ್ತಾರೆ, ಕಣ್ಣೀರು ಹಾಕ್ತಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ರು ಭಾವುಕರಾಗ್ತಾರೆ. ಅವರು ಕೂಡ ವೇದಿಕೆ ಮೇಲೆ ಕಣ್ಣೀರು ಹಾಕ್ತಾರೆ. ಕಳೆದ ಬಾರಿ ನಿಖಿಲ್ ಅವರಿಗೆ ಬಹಳ ಅನ್ಯಾಯ ಆಗಿದೆ, ಬಹಳ ಮೋಸ ಆಗಿದೆ, ಸೋತ್ ಬಿಟ್ಟಿದ್ದಾರೆ, ಅದಕ್ಕೆ ನಾವು ಉತ್ತರ ಕೊಡ್ಬೇಕು, ನಾವು ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ, ನಿಖಿಲ್ ಅಣ್ಣನೇ ನಿಂತ್ಕೋಬೇಕು ಅಂತಾರೆ. ಕೊನೆಗೆ ಕಾರ್ಯಕರ್ತರು ಹೇಳ್ತಿದ್ದ ಮಾತನ್ನ ಕೇಳಿಸ್ಕೊಂಡು ಕುಮಾರಸ್ವಾಮಿ ಅವರು ಆಯ್ತು, ನಿಖಿಲ್ ಅವರನ್ನ ಒಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ನಿಂತ್ಕೊಳ್ಳಲ್ಲ, ನಾನು ನಿಂತ್ಕೊಂಡ್ರೆ ಮಂಡ್ಯಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತೀನಿ, ಎಲ್ಲಾ ಕಡೆ ಓಡಾಡ್ಬೇಕು ಅಂತ ಹೇಳಿದ್ರು. ಬಟ್ ಯಾವಾಗ ಕುಮಾರಸ್ವಾಮಿ ಅವರು ಕೊನೆಯಲ್ಲಿ ಕಣ್ಣೀರ್ ಹಾಕ್ತಾ 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 ಓಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಒಪ್ಪಿಸುವ ಪ್ರಯತ್ನ ಮಾಡ್ತೀವಿ, ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾರೋ, ಆಗಿನಿಂದ ಒಂದು ಡೌಟ್ ಶುರು ಆಗಿದೆ, ಯಾರು ನಿಂತ್ಕೊಳ್ತಾರೆ ಅಲ್ಲಿಗೆ ಅಂತ. ನಾವಾಗಲೇ ಸರ್ವಾನುಮತದಿಂದ ಮಂಡ್ಯ ಜಿಲ್ಲೆ ಎಲ್ಲ ನಾಯಕರು ಸೇರಿ ಕುಮಾರಣ್ಣ ಅವರು ಇಲ್ಲ ನಿಖಿಲ್ ಅಣ್ಣವ್ರು ಬರಬೇಕು ಅಂತೇಳಿ ತೀರ್ಮಾನ ಮಾಡಾಗಿದೆ. ಕುಮಾರಣ್ಣ ಅವರು ನಾವು 25ನೇ ತಾರೀಕು ಎಲ್ಲವನ್ನ ತಿಳ್ಕೊಂಡು ನಾನು ಅನೌನ್ಸ್ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರಂತೆ ಎಲ್ಲ ಸುಲಲಿತವಾಗಿ ಆಗುತ್ತೆ. ಈಗ ನಾವಾಗಲೇ